ಡೇವಿಡ್ ಮತ್ತು ಗೋಲಿಯತ್ ಎಂಬ ಒಂದು ಬೈಬಲ್ ಕಥೆ ಇದೆ. ಇದು ಕೆಲವೊಬ್ಬರಿಗೆ ಗೊತ್ತೂ ಇರಬಹುದು. ಅದರಲ್ಲಿ ಗೋಲಿಯತ್ ಅನ್ನೋನು ಬಹಳ ದೊಡ್ಡ ದೈತ್ಯ ವ್ಯಕ್ತಿಯಾಗಿರ್ತಾನೆ. ಅಂದರೆ ದಷ್ಟಪುಷ್ಟವಾದ ಶರೀರವನ್ನು ಹೊಂದಿರ್ತಾನೆ. ಅವನನ್ನು ನೋಡಿ ಎಲ್ಲರೂ ಭಯ ಪಡ್ತಿರ್ತಾರೆ. ಒಂದು ದಿನ 17 ವರ್ಷದ ಕುರಿ ಕಾಯುವ ಹುಡುಗ ಡೇವಿಡ್ ತನ್ನ ಅಣ್ಣಂದಿರನ್ನು ನೋಡಲು ಬಂದಿರ್ತಾನೆ. ಅವನು ಅವರ ಅಣ್ಣಂದಿರನ್ನು ಕೇಳ್ತಾನೆ, ನೀವು ಯಾಕೆ ಆ ದೈತ್ಯನೊಂದಿಗೆ ಅಂದರೆ ಆ ದೊಡ್ಡ ವ್ಯಕ್ತಿ ಇರ್ತಾನಲ್ಲ ಅವನ ಜೊತೆಗೆ ಹೋರಾಡೋದಿಲ್ಲ ಅಂತ. ಆಗ ಅವನ ಅಣ್ಣಂದಿರು, ಯಾಕಂದರೆ ಅವನು ತುಂಬ ದೊಡ್ಡವನು, ಅವನನ್ನು ಹೊಡೆಯೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಡೇವಿಡ್ ಪ್ರತ್ಯುತ್ತರವಾಗಿ ಏನು ಹೇಳ್ತಾನಂದರೆ, ಇಲ್ಲ, ಅವನು ಹೊಡೆಯೋದಕ್ಕೆ ದೊಡ್ಡವನಲ್ಲ, ತಪ್ಪಿಸಲು ದೊಡ್ಡವನು. ಅಂದರೆ ಇದರ ಅರ್ಥ ಏನಂದರೆ, ಅವನ ಜೊತೆಗೆ ಹೋರಾಡೋದು ದೊಡ್ಡದಲ್ಲ, ಮೊದಲಿಗೆ ಅವನ ಜೊತೆಗೆ ನಾನು ಹೋರಾಡಬಹುದು ಅನ್ನೋ ಮನೋಭಾವ ನಮ್ಮಲ್ಲಿ ಹುಟ್ಟಬೇಕು. ಕೊನೆಗೆ ಏನಾಗುತ್ತೆ ಅಂದರೆ, ಡೇವಿಡ್ ಗುಂಡಿನಿಂದ ಗೋಲಿಯತ್ನನ್ನು ಸೋಲಿಸಿ ಕೊಲ್ತಾನೆ. ಇದರಿಂದ ತಿಳಿದು ಬರೋದೇನೆಂದರೆ, ಒಂದೇ ಸಮಸ್ಯೆ ಆದರೆ ದೃಷ್ಟಿಕೋನ ಬೇರೆ ಬೇರೆ. ಸೊ ಈ ಸ್ಟೋರಿಯಿಂದ ತಿಳಿದು ಬರೋದು ಇಷ್ಟೇ, ನಮ್ಮ ಮನೋಭಾವ ಅಂದರೆ ನಮ್ಮ ಆ್ಯಟಿಟ್ಯೂಡ್ ನಿರ್ಧಾರ ಮಾಡುತ್ತೆ. ನಮ್ಮ ಜೀವನದಲ್ಲಿ ಯಾವುದಾದ್ರೂ ಸಮಸ್ಯೆ ಬಂದಾಗ ನಾವು ಅದನ್ನು ಹೇಗೆ ನೋಡ್ತೇವೆ ಅನ್ನೋದನ್ನು. ಈಗ ಪಾಸಿಟಿವ್ ಥಿಂಕರ್ಗೆ ಆ್ಯಟಿಟ್ಯೂಡ್ ಅನ್ನೋದು ಯಶಸ್ಸಿನ ಮೆಟ್ಟಿಲಾಗಿರುತ್ತೆ. ಆದರೆ ಅದೇ ನೆಗೆಟಿವ್ ಆಗಿ ಥಿಂಕ್ ಮಾಡೋರಿಗೆ ಅವರ ನೆಗೆಟಿವ್ ಆ್ಯಟಿಟ್ಯೂಡ್ ಅಡ್ಡಿಯಾಗಿ ಸಮಸ್ಯೆಯಾಗಿರ್ತದೆ. ಥಿಂಕ್ ಆ್ಯಂಡ್ ಗ್ರೋ ರಿಚ್ ಅನ್ನೋ ಫೇಮಸ್ ಬುಕ್ನ ಆಥರ್ ಆಗಿರ್ತಕ್ಕಂತಹ ನೆಪೋಲಿಯನ್ ಹಿಲ್ ಅವರು ಈ ರೀತಿ ಹೇಳ್ತಾರೆ, ಆ್ಯಸ್ ವೆಲ್ ಆ್ಯಸ್ ಮೆನಿ ಅದರ್ಸ್ ಹ್ಯಾವ್ ಸೇಡ್ ದ್ಯಾಟ್ ಎವ್ರಿ ಪ್ರಾಬ್ಲಮ್ ಕಮ್ಸ್ ವಿತ್ ಆ್ಯನ್ ಈಕ್ವಲ್ ಆರ್ ಗ್ರೇಟರ್ ಆಪರ್ಚುನಿಟಿ. ಅಂದರೆ ಪ್ರತಿಯೊಂದು ಸಮಸ್ಯೆನೂ ಕೂಡ ಅದಕ್ಕೆ ಸಮನಾಗಿರ್ತಕ್ಕಂತಹ ಅಥವಾ ಅದಕ್ಕಿಂತ ಹೆಚ್ಚಿನ ಅವಕಾಶದ ಜೊತೆಗೆ ಬಂದಿರುತ್ತೆ ಅನ್ನೋದನ್ನು ಹೇಳ್ತಾರೆ. ಸೊ ನೆಕ್ಸ್ಟ್ ಅವರು ಯಾವ ಟಾಪಿಕ್ನ ಹೇಳಿದ್ದಾರೆ ಅಂದರೆ, ದ ಇಂಪಾರ್ಟೆನ್ಸ್ ಆಫ್ ಆ್ಯಟಿಟ್ಯೂಡ್ ಟು ಆರ್ಗನೈಜೇಷನ್ಸ್. ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ, ಯಾಕೆ ಕೆಲವರು ಅಥವಾ ಕೆಲವು ಸಂಸ್ಥೆಗಳು, ಕಂಪನಿಗಳು ಅಥವಾ ಕೆಲವು ದೇಶಗಳು ಮಾತ್ರ ಸಕ್ಸಸ್ಫುಲ್ ಆಗಿವೆ ಬೇರೆಯವ್ರಿಗಿಂತ ಅನ್ನೋದನ್ನು? ಆ್ಯಕ್ಚುಲಿ ಇಟ್ಸ್ ನಾಟ್ ಅ ಸೀಕ್ರೆಟ್. ಅವರು ಬೇರೆಯವ್ರಿಗಿಂತ ಹೆಚ್ಚು ಸಕ್ಸಸ್ಫುಲ್ ಆಗಿರೋದಕ್ಕೆ ಕಾರಣ ಏನಂದರೆ, ವೆರಿ ಸಿಂಪಲ್, ಅವರು ಬೇರೆಯವ್ರಿಗಿಂತ ಹೆಚ್ಚು ಎಫೆಕ್ಟಿವ್ ಆಗಿ ಥಿಂಕ್ ಮಾಡ್ತಾರೆ ಮತ್ತು ಅದನ್ನು ಆ್ಯಕ್ಷನ್ಗೆ ತಗೊಂಡು ಬರ್ತಾರೆ. ಅವರು ತಮ್ಮ ಅತ್ಯಮೂಲ್ಯ ಇನ್ವೆಸ್ಟ್ಮೆಂಟನ್ನು ಅಥವಾ ಸಂಪತ್ತನ್ನು ಜನರಲ್ಲಿ ಹೂಡಿಕೆ ಮಾಡ್ತಾರೆ, ಜನರನ್ನು ತಮ್ಮ ದೊಡ್ಡ ಸಂಪತ್ತಾಗಿ ಪರಿಗಣಿಸ್ತಾರೆ. ಮಿಸ್ಟರ್ ಶಿವಕೆರ ಅವರು ಆಲ್ ಓವರ್ ದ ವರ್ಲ್ಡ್ ಮೇಜರ್ ಕಾರ್ಪೊರೇಷನ್ಸ್ಗಳಲ್ಲಿ ಆ್ಯಸ್ ಅ ಆಡಿಯನ್ಸ್ ಆಗಿರ್ತಕ್ಕಂತಹ ಟಾಪ್ ಬಿಸ್ನೆಸ್ ಮ್ಯಾನ್ಸ್ಗಳ ಜೊತೆಗೆ ಕನ್ವರ್ಸೇಷನ್ ಮಾಡ್ತಿರುವಾಗ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ನಿಮಗೆ ಒಂದು ಮ್ಯಾಜಿಕ್ ವಾಂಡ್ ಅಥವಾ ಮಾಯಾಜಾಲದ ದಂಡವನ್ನು ಅಂದರೆ ಮ್ಯಾಜಿಕ್ ಮಾಡುವಂತಹ ಒಂದು ಶಕ್ತಿಯನ್ನು ಕೊಟ್ಟರೆ ನೀವು ಯಾವ ಒಂದು ವಿಷಯವನ್ನು ಚೇಂಜ್ ಮಾಡ್ತೀರಾ? ಅದು ಮಾರ್ಕೆಟ್ ಪ್ಲೇಸ್ನಲ್ಲಿ ಪ್ರಾಫಿಟ್ ಮತ್ತು ಪ್ರೊಡಕ್ಟಿವಿಟಿಯನ್ನು ಇನ್ಕ್ರೀಸ್ ಮಾಡುವಂಥದ್ದು. ವಾಟ್ ವುಡ್ ಬಿ ದ್ಯಾಟ್ ಅಂತ ಕೇಳಿದಾಗ ಅವರೆಲ್ಲರ ಅಭಿಪ್ರಾಯ ಮತ್ತು ಉತ್ತರ ಒಂದೇ ಆಗಿರ್ತದೆ. ದೇ ಸೆಡ್ ದೇ ವುಡ್ ಲೈಕ್ ಟು ಚೇಂಜ್ ದೇರ್ ಪೀಪಲ್ಸ್ ಆ್ಯಟಿಟ್ಯೂಡ್. ಅವರು ತಮ್ಮ ಜನರ ಆ್ಯಟಿಟ್ಯೂಡನ್ನು ಬದಲಾವಣೆ ಮಾಡೋದಕ್ಕೆ ಇಚ್ಛೆ ಪಡ್ತಾರೆ. ವಿತ್ ಬೆಟರ್ ಆ್ಯಟಿಟ್ಯೂಡ್ ಪೀಪಲ್ ವುಡ್ ಬಿ ಬೆಟರ್ ಟೀಮ್ ಪ್ಲೇಯರ್ಸ್. ಬೆಟರ್ ಆ್ಯಟಿಟ್ಯೂಡನ್ನು ಹೊಂದಿರತಕ್ಕಂತಹ ಜನರು ಬೆಟರ್ ಟೀಮ್ ಪ್ಲೇಯರ್ಸ್ ಸಹ ಆಗಿರ್ತಾರೆ ಅನ್ನೋದನ್ನು ಹೇಳಿದ್ದಾರೆ. ಇದು ಎಲ್ಲದರಿಂದಾಗಿ ಅವರ ಕಂಪ್ನಿ ವರ್ಕ್ನಲ್ಲಿ ಗ್ರೇಟ್ ಪ್ಲೇಸ್ನಲ್ಲಿ ಇರುತ್ತೆ ಅನ್ನೋದನ್ನು ಶೇರ್ ಮಾಡಿದ್ದಾರೆ. ಇದನ್ನು ಅವರು ಅಂದರೆ ಆ್ಯಟಿಟ್ಯೂಡ್ ಇಂಪಾರ್ಟೆನ್ಸ್ಗಳನ್ನು ಅವರು ಪರ್ಟಿಕ್ಯುಲರ್ ಆಗಿ ಆರ್ಗನೈಜೇಷನ್ಸ್ಗಳಿಗೆ ಹೇಳ್ತಿರೋದ್ರಿಂದ ಈ ಎಕ್ಸ್ಪೀರಿಯನ್ಸ್ನಿಂದ ತಿಳಿದು ಬರೋದೇನೆಂದರೆ, ಯಾವುದೇ ಒಂದು ಬಿಸ್ನೆಸ್ಗೆ ಹ್ಯೂಮನ್ ರಿಸೋರ್ಸ್ ಅಂದರೆ ಜನರೇ ಒಂದು ವ್ಯಾಲ್ಯೂಯಬಲ್ ಅಸೆಟ್, ಸಂಪತ್ತು. ಇದು ಹಾಗೆ ಹಣ ಯಂತ್ರಗಳಿಗಿಂತ ಜನರು ತುಂಬ ಮುಖ್ಯ ಅನ್ನೋದನ್ನು ತಿಳಿಸಿದ್ದಾರೆ. ನಾವು ಅಸೆಟ್ ಮತ್ತು ಲಿಯಾಬಿಲಿಟೀಸ್ಗಳ ಬಗ್ಗೆ ಕೇಳಿರ್ತೀವಿ. ಬಿಸ್ನೆಸ್ ವಿಷಯದಲ್ಲಿ ಪೀಪಲ್ ಕ್ಯಾನ್ ಬಿ ಯುವರ್ ಬಿಗ್ಗೆಸ್ಟ್ ಅಸೆಟ್ ಆರ್ ಯುವರ್ ಬಿಗ್ಗೆಸ್ಟ್ ಲಿಯಾಬಿಲಿಟಿ ಅನ್ನೋದನ್ನು ಹೇಳಿದ್ದಾರೆ. ಸೊ ಇದುವರೆಗೂ ನಾವು ಯು ಕ್ಯಾನ್ ವಿನ್ ಬುಕ್ನಿಂದ ಅದರಲ್ಲಿರ್ತಕ್ಕಂತಹ ಕಂಟೆಂಟನ್ನು, ಚಾಪ್ಟರ್ಸ್ಗಳನ್ನು, ಆಮೇಲೆ ಸ್ಟೋರಿ ಆಫ್ ಬಲೂನ್ ಮ್ಯಾನ್, ಸ್ಟೋರಿ ಆಫ್ ಡೇವಿಡ್ ಆ್ಯಂಡ್ ಗೋಲಿಯತ್, ನೆಕ್ಸ್ಟ್ ಹೌ ಆ್ಯಟಿಟ್ಯೂಡ್ ಕಾಂಟ್ರಿಬ್ಯೂಟ್ಸ್ ಟು ಸಕ್ಸಸ್,
ದ ಇಂಪಾರ್ಟೆನ್ಸ್ ಆಫ್ ಆ್ಯಟಿಟ್ಯೂಡ್ ಟು ಆರ್ಗನೈಜೇಷನ್, ಇಷ್ಟು ಟಾಪಿಕ್ಗಳನ್ನು ನೋಡಿದ್ವಿ. ಒಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ನಾನು ಈ ಬುಕ್ನಲ್ಲಿ ಇರ್ತಕ್ಕಂತಹ ಟಾಪಿಕ್ಗಳನ್ನು ಪಿನ್ ಟು ಪಿನ್ ಅಂದರೆ ಲೈನ್ ಟು ಲೈನ್ ಡಿಸ್ಕಸ್ ಮಾಡ್ತಾ ಹೋಗ್ತಿದ್ದೀನಿ, ಸೊ ದ್ಯಾಟ್ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ ಅಂತ. ಐ ಹೋಪ್ ಇದು ನಿಮಗೆ ಹೆಲ್ಪ್ ಆಗ್ತಿದೆ ಅನ್ಕೋತೀನಿ. ಯಾವ ರೀತಿ ಇದು ನಿಮಗೆ ಯೂಸ್ ಆಗ್ತಿದೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಡೇವಿಡ್ ಮತ್ತು ಗೋಲಿಯತ್ ಸ್ಟೋರಿ ಹೇಗಿತ್ತು ಅನ್ನೋದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ನಿಮಗೆ ಯಾವುದಾದ್ರೂ ಕನ್ಫ್ಯೂಷನ್ಸ್ ಅಥವಾ ಡೌಟ್ ಇದ್ದರೆ ಪ್ಲೀಸ್ ಪುಟ್ ಇಟ್ ಡೌನ್ ಇನ್ ದ comment box. So if you like book summaries like this, please subscribe to my channel, like, share and comment as I can win in my life if you believe in yourself. ಆ್ಯಂಡ್ ಇದನ್ನು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ಳಿ. ನೀವು ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡ್ತಿದ್ರೆ ಎಸ್ ಐ ಆಮ್ ವೇಟಿಂಗ್ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಸ್ಪೆಂಡಿಂಗ್ ಯುವರ್ ವ್ಯಾಲ್ಯೂಯಬಲ್ ಟೈಮ್ ಹಿಯರ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.